ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಮಾವನ ಬಗ್ಗೆ ಕಳ್ಳ ಅಂತೇನಾದರೂ ನಿಮ್ಮ ಬಾಯಲ್ಲಿ ಬಂದರೆ ಹೊಡೆದು ಸಾಯಿಸ್ತೀನಿ ಅಂತಾನೆ ಮಾಧವ. ಏನೋ ಹೊಡಿತೀನೋ ಹೊಡೆಯೋ ಅಂತ ಚಂದ್ರಕಾಂತ್ ಮುಂದೆ ಬರ್ತಾರೆ. ಆಗ ವೀಣಾ ಒಂದು ಸರನ ಪರಮೇಶ್ ಜೇಬಿಗೆ ಹಾಕ್ತಾರೆ. ಮಾವ, ನೀವೇನು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವ, ಸಮಾಧಾನವಾಗಿರಿ ಅಂತಾರೆ ಮಾಧವ. ಬೀಗ್ರೆ, ನೊಂದ್ಕೋಬೇಡಿ ನೀವು ಅಂತಾರೆ ನಂದನ್. ಕಳ್ತನ ಮಾಡೋಕ್ಕೆ ಬಂದಿದ್ದಾರೆ ಅಂತ ನೀವು ಹೇಳ್ತೀರಾ, ಅಲ್ಲ ಅಂತ ಅವ್ರು ಹೇಳ್ತಾರೆ. ನಾವು ಮೊದಲು ಅವ್ರ ಸ್ಟೇಟ್ಮೆಂಟ್ ತೊಗೋಬೇಕು. ನೀವು ಯಾಕ್ರಿ ರಾತ್ರಿ ಕಳ್ತನ ಮಾಡೋಕ್ಕೆ ಬಂದಿದ್ದೀರಾ ಅಂತಾರೆ ಇನ್ಸ್ಪೆಕ್ಟರ್. ಸರ್, ನಾನು ಕಳ್ಳ ಅಲ್ಲ ಸರ್, ನಾನು ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಸರ್ ಅಂತಾರೆ ಪರಮೇಶ್. ಮಗಳನ್ನ ನೋಡೋದಕ್ಕೆ ಯಾರಾದರೂ ಮಧ್ಯರಾತ್ರಿ ಬರ್ತಾರಾ ಅಂತಾರೆ ಚಂದ್ರಕಾಂತ್. ಸರ್, ವಿಷಯ ಏನು ಅಂದರೆ ಇವತ್ತು ನನ್ನ ಮಗಳಿಗೆ ಮರುಮಂಗಲ ಶಾಸ್ತ್ರ ಇತ್ತು ಸರ್, ಅದಕ್ಕೆ ಅವಳಿಗೇನಾದರೂ ಉಡುಗೊರೆ ಕೊಡೋಣ ಅಂತ ನಾನು ನಮ್ಮ ಯಜಮಾನರು ರಾತ್ರಿ ಊಟ ಮಾಡುವಾಗ ಮಾತಾಡ್ಕೊಂಡ್ವಿ. ಆಗ ಒಂದು ಚಿನ್ನದ ಸರನ ಗಿಫ್ಟ್ ಕೊಡೋಣ ಅಂತ ಮಾತಾಯಿತು. ಇದುವರೆಗೂ ನಮ್ಮ ಮಗಳಿಗೆ ಯಾವ ಸರ್ಪ್ರೈಸು ಕೊಟ್ಟಿಲ್ಲ, ಈಗಲಾದರೂ ಕೊಡೋಣ ಅಂತ ರಾತ್ರಿ ನಮ್ಮ ಯಜಮಾನರು ಹೊರಟರು. ಇನ್ನೂ ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನೋಡಿ ಸರ್ ಅಂತ ಜೇಬಿಂದ ಚೈನನ್ನು ತೆಗೆದು ತೋರಿಸ್ತಾ ಇವರು ಮಗಳಿಗೆ ಅಷ್ಟು ಪ್ರೀತಿಯಿಂದ ಈ ಸರ ಕೊಡೋದಕ್ಕೆ ಅಂತ ಬಂದರು. ಅಷ್ಟರಲ್ಲಿ ಏನಾಯಿತು ಏನೋ, ಈ ರಾಕ್ಷಸರ ಹತ್ರ ಸಿಕ್ಕಾಕೊಂಡು ಕಳ್ಳ ಮಳ್ಳ ಅಂತೆಲ್ಲ ಅನ್ಸ್ಕೊತಿದ್ದಾರೆ. ನೋಡಿ ಸರ್, ಇವ್ರು ತಂದಿರೋ ಸರನು ಇಲ್ಲೇ ಇದೆ ನೋಡಿ ಸರ್ ಅಂತಾರೆ ವೀಣಾ. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು, ನಂಬೇಡಿ ಅವರನ್ನು ಅಂತಾರೆ ಸೂರ್ಯಕಾಂತ್. ಏನ್ರಿ ಸುಳ್ಳು? ಅಲ್ಲ, ನಿಮಗೆ ನಮ್ಮ ಅಣ್ಣನ ಮೇಲಿನ ದ್ವೇಷಕ್ಕೆ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ನನ್ನ ಗಂಡನ ಕಳ್ಳ ಸುಳ್ಳು ಅಂತೆಲ್ಲ ಹೇಳಿದರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲ್ಲ ಅಂತಾರೆ ವೀಣಾ. ಏಯಿ ಅಂತ ಕೂಗ್ತಾರೆ ಚಂದ್ರಕಾಂತ್. ಅಣ್ಣ ಅಂತ ಅಳ್ತಾ ಬರ್ತಾರೆ ವೀಣಾ. ಏನು ನೀವು ನಿಂತ ಜಾಗದಲ್ಲೇ ಕತೆ ಕಟ್ಬಿಟ್ರೆ ನಾವು ಅದನ್ನು ನಂಬ್ಕೋಬೇಕಾ? ಆಯಿತು, ನಿನ್ನ ಗಂಡ ಚೈನ್ ಕೊಡೋಕ್ಕೆ ಬಂದೆ ಅಂತಲೇ ಇಟ್ಕೊಳ್ಳೋಣ, ಅದು ಹೊತ್ತಲ್ಲದ ಹೊತ್ತಲ್ಲಿ ಮಧ್ಯರಾತ್ರಿ ಬಂದು ನಮ್ಮನೆ ಹತ್ರ ಯಾಕಮ್ಮ ಬಚ್ಚಿಟ್ಕೋಬೇಕು ಅವನು ಅಂತಾರೆ ಚಂದ್ರಕಾಂತ್. ಅಯ್ಯೋ ಸರ್, ನಾನು ಬೀಗರ ಮನೆ ಮೆಟ್ಲ ಹತ್ರ ಹೋಗ್ತಿದ್ದ ಹಾಗೆ ಒಂದೆರಡು ನಾಯಿಗಳು ನನ್ನನ್ನು ಬೊಗಳ್ತಾ ಅಟ್ಟಿಸ್ಕೊಂಡು ಬಂದವು. ಅದಕ್ಕೆ ನಾನು ಭಯ ಬಿದ್ದು ನಿಮ್ಮನೆ ಹತ್ರ ಬಚ್ಚಿಟ್ಕೊಂಡೆ. ಅಷ್ಟರಲ್ಲಿ ನೀವು ಬಂದ್ರಿ, ನಾನು ಹೇಳೋದನ್ನು ಕೇಳಿಸ್ಕೊಳ್ದೆ ನನ್ನನ್ನು ಹಿಡಿದು ಕಟ್ಟಾಕಿದ್ರಿ. ನಾಳೆ ನಂದನ್ ಮನೆಯಲ್ಲಿ ಮಾಂಗಲ್ಯ ಶಾಸ್ತ್ರ ಇದೆ, ಹಾಳು ಮಾಡೋಣ, ನಂದನ್ಗೆ ಅವಮಾನ ಮಾಡೋಣ ಅಂತ ಏನೇನೋ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡ್ತಿದ್ರಲ್ಲ ಸರ್ ಅಂತಾರೆ ಪರಮೇಶ್. ಏಯ್ ಅಂತಾರೆ ಸೂರ್ಯಕಾಂತ್. ಏಯ್, ನಿಮ್ಮ ಬಣ್ಣ ಎಲ್ಲ ಬಯಲಾಯಿತು ಅಂತ ಟೆನ್ಷನ್ ಆಗ್ತಿದ್ಯಾ? ಅಲ್ಲ, ನಮ್ಮನೆ ಮೇಲಿರೋ ದ್ವೇಷನ ಪಾಪ ಪರಮೇಶ್ ಅಂಕಲ್ ಮೇಲೆ ಹಾಕಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ ಅಂತಾನೆ ವಲ್ಲಭ. ನೋಡಿ ಸರ್, ಈಗ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ಇಷ್ಟೆಲ್ಲ ಅವ್ರು ಮಾಡಿದ್ದು ನನ್ನ ಮೇಲಿನ ದ್ವೇಷಕ್ಕೆ ಸರ್ ಅಂತಾರೆ ನಂದನ್. ಸರ್, ಅವನ ಮಾತನ್ನು ಏನು ಕೇಳ್ತಿದ್ದೀರಾ? ಮೊದಲು ಹೇಳ್ಕೊಂಡು ಹೋಗಿ ಇವನ್ನ ಅಂತಾರೆ ಚಂದ್ರಕಾಂತ್. ಏನು ಅಂತ ಹೇಳ್ಕೊಂಡು ಹೋಗಲಿ ಸರ್? ಅವ್ರು ಕಳ್ತನ ಮಾಡೋಕ್ಕೆ ರಾತ್ರಿ ಬಂದಿದ್ರು ಅಂತ ಹೇಳ್ತಿದ್ದೀರಲ್ಲ, ಮತ್ತ್ಯಾಕೆ ನೀವು ರಾತ್ರಿ ಫೋನ್ ಮಾಡಿಲ್ಲ? ನೀವು ನಿಮ್ಮ ಮಧ್ಯೆ ಇರೋ ದ್ವೇಷಕ್ಕೆ ಪೊಲೀಸ್ ಟೈಮ್ನ ವೇಸ್ಟ್ ಮಾಡಬಾರ್ದು. ನೀವು ನಿಮಗೆ ಇದೇ ಲಾಸ್ಟ್ ವಾರ್ನಿಂಗ್, ಇನ್ನೊಂದು ಸಲ ಹೀಗೆಲ್ಲ ಮಾಡಬೇಡಿ ಅಂತ ಹೋಗ್ತಾರೆ ಇನ್ಸ್ಪೆಕ್ಟರ್. ನೀವುಗಳು ನನ್ನ ವಿಷಯಕ್ಕೆ ಬರ್ತೀರಾ, ಬನ್ನಿ, ಪರವಾಗಿಲ್ಲ. ಆದರೆ ನನ್ನ ಕುಟುಂಬದ ವಿಷಯಕ್ಕೆ ಬಂದರೆ ಸುಮ್ಮನಿರಲ್ಲ ನಾನು. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವ್ರಂತೆ, ಅಂಥವ್ರ ವಿಷಯಕ್ಕೆ ಬಂದರೆ ಸುಮ್ಮನೆ ಬಿಡಲ್ಲ ನಾನು. ಗೋವಿನಂಥ ಮನುಷ್ಯ ನಮ್ಮ ಮಾವ, ಅಂಥವ್ರ ಕಣ್ಣಲ್ಲಿ ನೀರು ಹಾಕಿಸಿದ್ರಲ್ಲ, ಛೇ, ಯಾವತ್ತೂ ಉದ್ಧಾರ ಆಗಲ್ಲ ನೀವು ಅಂತಾನೆ ಮಾಧವ. ದ್ವೇಷ ಅನ್ನೋ ಹೆಸರಲ್ಲಿ ಇನ್ನು ಏನೇನು ಮಾಡೋಕ್ಕೆ ಹೊರಟಿದ್ದೀರೋ, ಛೀ ಅಂತಾರೆ ಗಿರಿಜಾ. ಬೀಗ್ರೆ, ಬನ್ನಿ ಹೋಗೋಣ ಅಂತಾರೆ ನಂದನ್. ಎಲ್ಲರೂ ಮನೆಯೊಳಗೆ ಹೋಗ್ತಾರೆ. ಈಚೆ ನಂದನ್ ಮನೆಯೊಳಗೆ ಪರಮೇಶನ್ನ ಕೂರಿಸ್ತಾರೆ, ನೀರನ್ನು ಕೊಡ್ತಾರೆ. ಬೀಗ್ರೆ, ಈಗ ಪರವಾಗಿಲ್ವಾ ಅಂತಾರೆ ನಂದನ್. ಪರವಾಗಿಲ್ಲ ಬೀಗ್ರೆ, ಆದರೆ ಸ್ವಲ್ಪ ಕೈ ನೋವ್ತಿದೆ. ಆದರೆ ಅವ್ರ ಹಿಂದೆ ಎಳೆದು ಕಟ್ಬಿಟ್ಟಿದ್ರಲ್ಲ, ಭುಜನೂ ನೋವ್ತಿದೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಇರೋದ್ರಿಂದ ಕಾಲುಗಳು ಕೂಡ ನೋವ್ತಿದೆ. ಅದೇನೋ ಬಾಯಿಗೆ ಬಟ್ಟೆ ಬೇರೆ ತುರುಕ್ಬಿಟ್ಟಿದ್ರು, ಗಂಟ್ಲೆಲ್ಲ ಒಣಗಿ ನೀರು ಎಷ್ಟೊತ್ತಿಗೆ ಕುಡಿಯೋಣ ಅನಿಸ್ಬಿಟ್ಟಿತ್ತು ಅಂತಾರೆ ಪರಮೇಶ್. ದಯವಿಟ್ಟು ಈ ಥರ ಆಗಿದ್ದಕ್ಕೆ ನಂದ್ಕೋಬೇಡಿ. ಏನು ಮಾಡೋದು, ಎಲ್ಲ ನಮ್ಮ ಹಣೆ ಬರ. ಕೆಲವೊಂದು ಯಾವತ್ತೂ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಂದು ಆ ಮನೆಗೂ ನಮಗೂ ಇರೋ ದ್ವೇಷ ಅಂತಾರೆ ನಂದನ್. ನನ್ನ ಮಗಳು ನೋಡೋಕೆ ಅಂತ ನಿನ್ನೆ ರಾತ್ರಿ ಬಂದೆ, ಆದರೆ ಅವ್ರ ಕೈಗೆ ಹೇಗೆ ಸಿಕ್ಕಾಕೊಂಡೋ ಗೊತ್ತಿಲ್ಲ. ಒಂಥರ ಚಿತ್ರಹಿಂಸೆ ಕೊಟ್ಬಿಟ್ರು. ನನ್ನ ಪುಣ್ಯ ನೀವೆಲ್ಲ ಬಂದು ನನ್ನ ಜೊತೆ ಇದ್ರಿ, ಇಲ್ಲ ಅಂದಿದ್ರೆ ಮಾಡದೇ ಇರೋ ತಪ್ಪಿಗೆ ಇಷ್ಟೊತ್ತಿಗೆ ನಾನು ಪೊಲೀಸ್ ಸ್ಟೇಷನ್ನಲ್ಲಿರಬೇಕಾಗಿತ್ತು ಅಂತಾರೆ ಪರಮೇಶ್. ಮಾವ, ನೀವೇನು ನಂಬ್ಕೋಬೇಡಿ, ಹಾಗೇನೂ ಆಗಿಲ್ವಲ್ಲ ಅಂತಾನೆ ಮಾಧವ. ಹೌದು ರೀ, ಆ ಸೂರ್ಯಕಾಂತ್ ಚಂದ್ರಕಾಂತ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಆ ಪ್ರಿಯನ್ನ ಮದುವೆ ಟೈಮಲ್ಲಿ ಎಷ್ಟು ಕಷ್ಟ ಕೊಟ್ಟು ನಮಗೆ ಅಂತ. ಏನೇ ಆದರೂ ಅವ್ರು ಮನುಷ್ಯರೇ ಅಲ್ಲ, ರಾಕ್ಷಸರು ಅಂತಾರೆ ವೀಣಾ. ಬೀಗ್ರೆ, ನನ್ನಿಂದ ನಿಮ್ಮನೆ ಮುಂದೆ ಪೊಲೀಸ್ನವರು ಬರೋ ಹಾಗಾಯಿತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾರೆ ಪರಮೇಶ್.
ಚೇಚೆ ನಾವೇ ಅದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ, ನೀವ್ಯಾಕೆ ಹಚ್ಕೋತಿದ್ದೀರಾ, ಬಿಟ್ಬಿಡಿ ಅದನ್ನು ಅಂತಾರೆ ನಂದನ್. ಸರ್ ನಮಗೆಲ್ಲ ಇದು ಹೊಸ್ತು ಅಂದ್ಕೊಂಡಿದ್ದೀರಾ, ದಿನ ಬೆಳಗಾದರೆ ಏನಾದರೂ ಒಂದು ರಾಡಿ ತೆಗೆದುಬಿಟ್ಟು ಅವ್ರು ಈ ಥರ ಕಾಟ ಕೊಡ್ತಾನೆ ಇರ್ತಾರೆ ಸರ್ ಅಂತಾನೆ ಸುಂದ್ರ. ನಾನಿಲ್ಲಿ ಮನೆ ಕಟ್ಟಬೇಕಾದ್ರೆ ಗಿರಿಜಾ ಸಾರಿ ಹೇಳಿದ್ಲು, ಇಲ್ಲಿ ಮನೆ ಕಟ್ಟೋದು ಬೇಡ ಅಂತ. ನಾನೇ ಹಠ ಮಾಡಿ ಕಟ್ಟಿದೆ. ನಾವಿಬ್ಬರು ಮದುವೆ ಆದಾಗ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ನನಗೆ ಹಂಗಿಸ್ತಿದ್ರು, ಅದರಲ್ಲೂ ಗಿರಿಜಂಗೆ ನಿನ್ನನ್ನು ಬೀದಿಗೆ ತಗೊಂಡೋಗಿ ನಿಲ್ಲಿಸ್ತಾನೆ ಅಂತಿದ್ರು. ಆ ಸಿಟ್ಟಿಗೆ ನಾನು ಇಲ್ಲೇ ಮನೆ ಕಟ್ಟಿದೆ. ಈಗ ಅನ್ನಿಸ್ತಿದೆ ನಾನು ಬೇರೆ ಎಲ್ಲಾದರೂ ಮನೆ ಕಟ್ಟಿದ್ದಿದ್ರೆ ನೆಮ್ಮದಿಯಾಗಿರ್ಬೋದಾಗಿತ್ತು ಅಂತಾರೆ ನಂದನ್. ಅದು ಇವತ್ತಿನ ಮರುಮಂಗಲ್ಯನ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರು. ಆ ಸಮಯಕ್ಕೆ ನೀವು ಸಿಕ್ಕಿದ್ದೀರಾ, ಅದಕ್ಕೆ ನಿಮ್ಮನ್ನು ದಾಳವಾಗಿ ಬಳಸ್ಕೊಂಡಿದ್ದಾರೆ ಅಂತಾರೆ ಗಿರಿ. ಅಂಕಲ್ ನಿನ್ನೆ ನೀವು ಅವರಿಗೆ ಸಿಕ್ಕಿಲ್ಲ ಅಂದಿದ್ರು ನಮ್ಮನೆ ಮಾಂಗಲ್ಯನ ಕೆಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ರು. ನಮಗೆ ಇದೆಲ್ಲ ಕಾಮನ್ ಆಗೋಗಿದೆ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತಾನೆ ವಲ್ಲಭ. ಮಾವ ನಿಮ್ಮ ಮೇಲೆ ಬಂದಿದ್ದ ಅನುಮಾನ ಹೀಗೆ ಬಂದು ಹಾಗೂ ಹೊರಟೋಯ್ತಲ್ಲ, ಆಗಿರೋದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ ಅಂತಾನೆ ಮಾಧವ. ಅಂಕಲ್ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡ್ಕೋತೀವಿ. ಪ್ರಿಯಕ್ಕ ಕರ್ಕೊಂಡೋಗಿ ಅಂತಾಳೆ ಮೀನಾ. ಹಾಂ ಅಮ್ಮ ಅವರನ್ನು ಕರ್ಕೊಂಡೋಗಮ್ಮ ಅಂತಾರೆ ಗಿರಿಜಾ. ಪ್ರಿಯ ವೀಣಾ ಅವರನ್ನು ರೂಮ್ ಒಳಗೆ ಕರ್ಕೊಂಡೋಗ್ತಾರೆ. ಈಚೆ ಸೂರ್ಯಕಾಂತ್ ಎಲ್ಲ ಹಾಳಾಗೋಯ್ತು ಅಂತ ಕೂಗ್ತಾರೆ. ಅಲ್ಲ ಬಾವ, ತಪ್ಪು ಮಾಡಿದ್ದು ನೀವೇ. ನಿನ್ನೆ ರಾತ್ರಿ ಆ ನಂದನ್ ಬೀಗರು ನಿಮ್ಮ ಕೈಗೆ ಸಿಕ್ಕಾಕೊಂಡಾಗ ಆಗಲೇ ಪೊಲೀಸವರಿಗೆ ಫೋನ್ ಮಾಡಿ ಕರೆಸಿ ಆ ನಂದನ್ನು ಕರೆಸಿ ಅಲ್ಲೇ ಎಲ್ಲ ಮಾತಾಡಿದರೆ ಆ ನಂದನ್ ಬೀಗ್ರನ್ನ ಪೊಲೀಸರು ಒದ್ದು ಎಳ್ಕೊಂಡು ಹೋಗಿರೋರು ಅಂತಾರೆ ಇಂದಿರಾ. ಹೌದು, ಈ ಕೆಲಸನ ನಿನ್ನೆ ರಾತ್ರಿನ ಮಾಡಬೇಕಾಗಿತ್ತು ಅಂತಾನೆ ಶ್ರೀಕಂಠ. ಈಗ ನೋಡಿ ಪೊಲೀಸ್ನವರು ಹಾಗೆ ಹೊರಟೋದ್ರು. ಮಾಧವ ಬೇರೆ ನಮ್ಮ ಮಾವ ಹಾಗೆ ನಮ್ಮ ಮಾವ ಹೀಗೆ ಅಂತ ಸುಮ್ಮನೆ ಬಿಲ್ಡಪ್ ಕೊಟ್ಟ. ಮರ್ಯಾದೆ ಹೋಗಿದ್ದು ನಮ್ಮದೇ ಬಾವ ಅಂತಾಳೆ ಇಂದಿರಾ ನಿನಗೆ ಸಾಧ್ಯ ಆದರೆ ಹೊತ್ತು ಉರಿತಿದೆಯಲ್ಲ ಈ ದ್ವೇಷದ ಬೆಂಕಿ, ಅದ್ರ ಮೇಲೆ ಮಳೆ ಸುರಿಸೋ ಹಾಗೆ ಒಂದು 4 ಮಾತಾಡು. ಅದನ್ನು ಬಿಟ್ಟು ಸೀಮೆಎಣ್ಣೆ ಸುರಿಯೋ ಥರ ಮಾತಾಡಬೇಡ. ಅಲ್ಲ ಇಷ್ಟಕ್ಕೂ ಅವರನ್ನು ಪೊಲೀಸರು ಎಳ್ಕೊಂಡು ಹೋಗೋದ್ರಿಂದ ಏನಾದರೂ ಸಾಧಿಸೋದಿದೆಯಾ ಅಂತಾರೆ ಕಲಾವತಿ. ಅಯ್ಯಯ್ಯೋ ಕ್ಷಮಿಸ್ಬಿಡಿ ಅಕ್ಕ, ನನಗೆ ಮರ್ತೇ ಹೋಗಿತ್ತು. ಆ ಮಾಧವನ ಮಾವ ಪರಮೇಶು ನಿನಗೂ ನಂಟ್ರಲ್ವಾ? ನಿನ್ನ ಮಗಳು ನಂದನ್ಗೆ ಸೊಸೆ, ನೀನು ನಂದನ್ಗೆ ಬೀಗ್ತಿ. ಆ ಪರಮೇಶು ನಂದನ್ ಮನೆ ಬೀಗರು, ನೀವಿಬ್ಬರು ಒಂದೇ ಮನೆ ಬೀಗರು ಅಲ್ವಾ? ಅದಕ್ಕೆ ನಿನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಲ್ವಾ ಅಕ್ಕ ಅಂತಾಳೆ ಇಂದಿರಾ ನೀನು ಏನೇನೋ ಮಾತಾಡಬೇಡ, ನಾನು ಎಲ್ಲೇ ಆಗ ಹೇಳಿದೆ. ನೀನು ಯಾಕೆ ಕಡ್ಡಿನ ಗುಡ್ಡ ಮಾಡ್ತಿದ್ಯಾ ಅಂತಾರೆ ಕಲಾವತಿ. ನಾನೆಲ್ಲಕ್ಕ ಕಡ್ಡಿನ ಗುಡ್ಡ ಮಾಡಿದೆ, ನಾನು ನಮ್ಮ ಮನೆಯವ್ರ ಪರವಾಗಿ ಮಾತಾಡಿದೆ. ಆದರೆ ನೀನು ಯಾವಾಗಲೂ ಆ ನಂದ ಮನೆಯವ್ರ ಬಗ್ಗೆ ಮಾತಾಡ್ತಿರ್ತೀಯ, ಇದು ತಪ್ಪಲ್ವಾ ಅಕ್ಕ ಅಂತಾಳೆ ಇಂದಿರಾ. ನಾನು ಅಷ್ಟೇ ಇಂದಿರಾ, ನ್ಯಾಯದ ಪರ ಮಾತಾಡ್ತಿದ್ದೀನಿ, ಅನ್ಯಾಯದ ಬಾಲ ಹಿಡ್ಕೊಂಡು ಹೋಗಲ್ಲ ಅಂತಾರೆ ಕಲಾವತಿ. ಹೋ ಹಾಗಾದರೆ ನಮ್ಮನೆಯವರೆಲ್ಲ ಅನ್ಯಾಯ ಮಾಡೋದು ಅಂತನಾ ಹೇಳಕ್ಕ ಅಂತಾರೆ ಇಂದಿರಾ. ಸಾಕು ನಿಲ್ಲಿಸ್ತೀರಾ ನಿಮ್ಮಿಬ್ಬರು ಜಗಳನ? ಏನಿದ್ರು ಹೋಗಿ ಅಡುಗೆ ಮನೇಲಿ ಇಟ್ಕೊಳ್ಳಿ. ನಾವು ಅಂದ್ಕೊಂಡಿದ್ದು ಆಗಿಲ್ಲ ಅಂತ ಮೊದಲೇ ತಲೆ ಕೆಟ್ಟಿದೆ, ಇನ್ನೂ ತಲೆ ಬಿಸಿ ಮಾಡಬೇಡಿ, ಹೋಗಿ ಇಲ್ಲಿಂದ ಅಂತಾರೆ ಚಂದ್ರಕಾಂತ್. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಈಚೆ ರೂಮಲ್ಲಿ ಪ್ರಿಯಾ, ಅಪ್ಪ ನನ್ನ ಕ್ಷಮಿಸ್ಬಿಡಿ ಅಪ್ಪ, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೇ ಅಪ್ಪ. ನಾನು ನಿಮ್ಮ ಮಗಳಾಗಿ ಹುಟ್ಟಲೇಬಾರ್ದಿತ್ತು. ನಾನು ಹುಟ್ಟಿದಾಗಿಂದ ನಿಮಗೆ ಬರೀ ಕಷ್ಟಗಳೇ ಆಗೋಯ್ತು. ಎಷ್ಟು ಕಷ್ಟಪಟ್ಟು ನನ್ನ ಶಾಲೆಗೆ ಸೇರಿಸಿದ್ರಿ, ನಾನು ಸರಿಯಾಗಿ ಓದಿದೆ, ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದೆ. ನಾನು ಚೆನ್ನಾಗಿ ಓದಿದಿದ್ರೆ ಇವತ್ತು ದುಡ್ದು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬಹುದಾಗಿತ್ತು. ನಮ್ಮ ಕೈಲಿ ಅದನ್ನು ಮಾಡೋಕ್ಕಾಗಲೇ ಇಲ್ಲಪ್ಪ. ಆಮೇಲೆ ನನ್ನ ಮದುವೆ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ, 1000 ಸುಳ್ಳು ಹೇಳಿ ಮದುವೆನೂ ಮಾಡಿದ್ರಿ ಅಪ್ಪ. ಮದುವೆ ಆದಮೇಲೂ ಏನಾದರೂ ಒಂದು ಎಡವಟ್ಟು ಮಾಡಿಕೊಂಡು ಅಮ್ಮಂಗೆ ಫೋನ್ ಮಾಡಿ ತೊಂದರೆ ಕೊಡ್ತಾನೇ ಇದ್ದೀನಿ. ಇಷ್ಟೆಲ್ಲ ಆಗ್ತಿರೋದು ನನ್ನಿಂದಾನೆ ಅಂತ ಪ್ರಿಯಾ ಅಳ್ತಾಳೆ. ಮಗಳೇ ನೀನು ಹೀಗೆಲ್ಲ ಮಾತಾಡ್ಬಿಡ್ವೆ, ಏನೂ ಆಗಿಲ್ಲ ಕಣೆ ಅಂತಾರೆ ವೀಣಾ. ಇಲ್ಲಮ್ಮ, ನನ್ನಂಥ ಮಗಳು ಯಾರಿಗೂ ಹುಟ್ಟಬಾರ್ದು ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾಳೆ ಪ್ರಿಯಾ. ಮಗಳೇ ಇಲ್ಲಿ ನೋಡು ಒಂದು ನಿಮಿಷ, ನಿನ್ನಿಂದ ನಮಗೆ ಕಷ್ಟ ಶುರುವಾಯಿತಾ? ಇಲ್ಲಮ್ಮ ಇಲ್ಲ, ನಾನು ನಿಮ್ಮಮ್ಮ ತುಂಬ ಕಷ್ಟದಲ್ಲಿದ್ವಿ, ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ. ಆದರೆ ನೀನು ಹುಟ್ಟಿದ ಮೇಲೆ ನಮ್ಮ ಜೀವನದಲ್ಲಿ ನೆಮ್ಮದಿ ಏನು ಅಂತ ಗೊತ್ತಾಯಿತು, ನೆಮ್ಮದಿನ ನೋಡಿದ್ವಿ. ನಮಗೆ ಏನೇ ಕಷ್ಟ ಬಂದರೂ, ಹಸಿವಿದ್ರು, ನೋವಿದ್ರು, ನಿನ್ನ ಈ ಮುದ್ದಾದ ಮುಖ ನೋಡ್ತಾ ಇದ್ದ ಹಾಗೆ ಎಲ್ಲ ಮರ್ತು ಹೋಗ್ತಿತ್ತಮ್ಮ. ಇಲ್ಲೇ ಇದ್ದಿದ್ರೆ ನಮಗಿರೋ ಸಾಲದ ಒತ್ತಡಕ್ಕೆ ನಾವಿಬ್ಬರು ಯಾವತ್ತೂ ಸತ್ತೋಗ್ಬೇಕು ಅಂದ್ಕೊಂಡಿದ್ವಿ. ಆದರೆ ನೀನು ಬಂದಮೇಲೆ ಏನೇ ಕಷ್ಟ ಬಂದರೂ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ವಮ್ಮ ಅಂತಾರೆ ಪರಮೇಶ್. ನೀನು ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದೇ ನಮ್ಮಿಬ್ಬರ ಆಸೆ ಕಣೆ. ನೋಡು ನಿನ್ನ ಜೊತೆ ನಾವಿಬ್ಬರು ಯಾವಾಗಲೂ ಇರ್ತೀವಿ ಕಂದ ಅಂತಾರೆ ವೀಣಾ. ಈ ಬಡತನ ಅನ್ನೋದು ಸುಳ್ಳು ಹೇಳೋದನ್ನು ಕಲಿಸ್ತು, ಹಸಿವು ನಿಯತ್ತನ್ನು ಮರೆಸ್ಬಿಡ್ತು. ನಾವು ಎಲ್ಲರ ಹಾಗೆ ಬದುಕಬೇಕು ಅನ್ನೋ ಆಸೆ ಒಳ್ಳೆತನನೇ ಮರೆಸ್ಬಿಡ್ತು. ಈ ಸ್ವಾರ್ಥ ಅನ್ನೋದು ಈ ಮನಸ್ಸು ತುಂಬ ಮೈ ತುಂಬ ತುಂಬ್ಕೊಂಡ್ಬಿಡ್ತು. ಈಗ ಅದನ್ನು ಬದಲಾಯಿಸಬೇಕು ಅಂದರೆ ಬದಲಾಗಲ್ಲಮ್ಮ. ಆದರೂ ನಾವು ಬದಲಾಗ್ತಾ ಇರೋ ಈ ದರಿದ್ರ ಬದುಕು
ಕೂಡ ಸಾರ್ಥಕ ಅಂತ ಅನ್ನಿಸ್ಕೋಬೇಕು ಅಂದರೆ ನನಗೆ ನೀನು ಲಾವಣ್ಯ ಜೀವನದಲ್ಲಿ ಖುಷಿಯಾಗಿರಬೇಕು ಅಮ್ಮ. ನಮಗೆ ಅಷ್ಟೇ ಸಾಕು, ಬೇರೆ ಏನೂ ಬೇಡ ಮಗಳೇ. ಅದಕ್ಕೋಸ್ಕರ ಇಲ್ಲಿನ ಅವಮಾನ ಏನು ಮಗಳೇ, ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀವಿ ಮಗಳೇ ಅಂತ ಪರಮೇಶ್ ಪ್ರಿಯಾನ ತಪ್ಕೊಂಡು ಅಳ್ತಾರೆ. ವೀಣಾನು ಅಳ್ತಾರೆ. ಈಚೆ ಮೀನಾ ರೂಮಲ್ಲಿ ಒಡವೆನೆಲ್ಲ ನೋಡ್ತಾ ಇರ್ತಾಳೆ. ಆಗ ಕೇಶವ, ಮೀನಾ ನೀನಿನ್ನೂ ರೆಡಿಯಾಗಿಲ್ವಾ ಅಂತ ಬರ್ತಾನೆ. 5 ನಿಮಿಷ ಕಣೋ, ರೆಡಿಯಾಗಿಬಿಡ್ತೀನಿ ಅಂತಾಳೆ ಮೀನಾ. ಮೀನಾ, ನಿನಗೆ ಅಪ್ಪ ಅಮ್ಮ ನೆನಪಾಗ್ತಿದ್ದಾರೆ ಅಲ್ವಾ ಅಂತಾನೆ ಕೇಶವ. ಇಲ್ಲ ಕೇಶವ, ಸುಮ್ಮನೆ ಹಾಗೆ ಒಡವೆನ ನೋಡ್ತಿದ್ದೆ ಅಷ್ಟೇ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲಪ್ಪ ಅಂತಾಳೆ ಮೀನಾ. ಸುಳ್ಳು ಹೇಳಬೇಡ ಮೀನಾ, ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗಲ್ವಾ? ನಮ್ಮ ಮನೆಯವ್ರ ಸಂತೋಷಕ್ಕೋಸ್ಕರ ನೀನು ಯಾವ ಮಟ್ಟಕ್ಕೆ ಬೇಕಿದ್ರೂ ಹೋಗ್ತೀಯ ಮೀನಾ. ಆದರೆ ನಿನ್ನ ತವ್ರ ಮನೆ ವಿಷಯದಲ್ಲಿ ನೀನು ಸಂತೋಷವಾಗಿಲ್ವಲ್ಲ ಅನ್ನೋದು ನನಗೆ ತುಂಬ ಗಿಲ್ಟ್ ಆಗ್ತಿದೆ ಕಣೆ ಅಂತ ಮೀನಾ ಕೈನ ಹಿಡ್ಕೊಂಡು, ಒಂದು ಪ್ರಾಮಿಸ್ ಮಾಡ್ತೀನಿ ಮೀನಾ, ನಿಮ್ಮ ಅಪ್ಪ ನಿನ್ನ ಹತ್ರ ಮಾತಾಡಿರೋ ಮಾತುಗಳನ್ನು ನಾನು ಮರೆಯೋದಿಲ್ಲ. ಎಲ್ಲದಕ್ಕೂ ಕೊನೆ ಅಂತ ಇರುತ್ತೆ. ನಿಮ್ಮ ಅಪ್ಪ ನಿನ್ನನ್ನು ನಡೆಸ್ಕೊಂಡಿರೋ ರೀತಿ ಇದೆಯಲ್ಲ, ನಾನು ಫುಲ್ ಸ್ಟಾಪ್ ಇಡ್ತೀನಿ. ಅವ್ರು ಆಡಿರೋ ಮಾತಿಗೆ ಅವರೇ ಫೀಲ್ ಮಾಡಿಕೊಂಡು ನಿನ್ನ ಹತ್ರ ಬಂದು ತಪ್ಪಾಯ್ತು ಮಗಳೇ ಅಂತ ಕೇಳ್ಕೋಬೇಕು. ಆ ಟೈಮ್ ಬರುತ್ತೆ, ಬರೋ ಹಾಗೆ ನಾನು ಮಾಡ್ತೀನಿ ಅಂತಾನೆ ಕೇಶವ. ನಿಜನೇ ಕೇಶವ ಅಂತಾಳೆ ಮೀನಾ. ನಿನಗೆ ಡೌಟ್ ಇದೆಯಾ ಮೀನಾ ಅಂತಾನೆ ಕೇಶವ. ಇಲ್ಲ ಕಣೋ, ಆದರೂ ಅದಕ್ಕೋಸ್ಕರ ನಾನು ತುಂಬ ಕಾಯ್ತಿದ್ದೀನಿ ಕೇಶವ ಅಂತಾಳೆ ಮೀನಾ. ನೋಡ್ತಾ ಇರು ಮೀನಾ, ಮುಂದೆ ಈ ಮನೆಯಲ್ಲಿ ಫಂಕ್ಷನ್ ನಡೆಯುವಾಗೆಲ್ಲ ನೀನು ಅವ್ರು ಕೊಟ್ಟಿರೋ ಒಡವೆಗಳನ್ನ ಹಾಕ್ಕೊಂಡು, ಅಪ್ಪ ಈ ಒಡವೆ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಕೇಳ್ತೀಯ. ಆಗ ನಿಮ್ಮ ಅಪ್ಪ, ಮಗಳೇ ನೀನು ಮಹಾರಾಣಿ ಥರ ಕಾಣಿಸ್ತಿದ್ಯಾ, ಮಹಾಲಕ್ಷ್ಮಿ ಆಗಿದೆಯಾ ಕಣೆ ಅಂತ ಹೊಗಳ್ತಾರೆ. ದೃಷ್ಟಿನೂ ಅವರೇ ತೆಗಿತಾರೆ. ನೋಡ್ತಿರು ಮೀನಾ, ಯಾಕೆ ಅಳ್ತೀಯಾ? ಆಮೇಲೆ ಅಲ್ಲಿಗೆ ನಮ್ಮ ಮಾವ ಸುಮ್ಮನಾಗಲ್ಲ. ಅಳಿಮಯ್ಯ, ನಂದು ನನ್ನ ಗೊಂಬೆದು ಒಂದು ಫೋಟೋ ತೆಗಿಯ ಅಂತ ಕೇಳ್ತಾರೆ. ನೋಡ್ತಾ ಇರು ಅಂತಾನೆ ಕೇಶವ. ಕೇಶವ, ನಿಜಾನಾ ಅಂತಾಳೆ ಮೀನಾ. ಏನಕ್ಕೆ ಕಳ್ತಿದ್ಯಾ? ನಾನೇನು ನಿನಗೆ ಕತೆ ಹೇಳ್ತಿಲ್ಲ. ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಕಾಗೇನೂ ಹಾರಿಸ್ತಿಲ್ಲ. ಈ ಕೇಶವ ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ನೀನನ್ನು ನಂಬು. ಈಗ ಒಂದಷ್ಟು ಸೀನ್ ನಿನ್ನ ಕಣ್ಮುಂದೆ ಬಂತಲ್ಲ, ಅದೆಲ್ಲ ನಿಜ ಆಗೋ ಟೈಮು ನಿನ್ನ ಕಣ್ಮುಂದೆ ಬರುತ್ತೆ. ನೀನು ಅಳಬೇಡ, ನೀನಷ್ಟೇ ನಿನ್ನ ಹತ್ರ ನನಗೆ ಅಳು ಬರುತ್ತೆ ಅಂತಾನೆ ಕೇಶವ. ಕೇಶವ, ನನಗೆ HOD ಕೊಡಬೇಕು ಅನ್ನಿಸ್ತಿದೆ ಕಣೋ ಅಂತಾಳೆ ಮೀನಾ. ಆಗ ಕೇಶವ ಮೀನನ್ನು ತಪ್ಕೋತಾನೆ. ಈಚೆ ಪ್ರಿಯಾ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ. ಆಗ ಮಾಧವನು ರೆಡಿಯಾಗಿ, ಪ್ರಿಯಾ ನೀನೆಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನನಗಂತೂ ನಮ್ಮ ಮದುವೆ ದಿನವೇ ನೆನಪಾಗ್ತಿದೆ. ನೀನು ಒಳ್ಳೆ ಮದುಮಗಳ ಥರ ಕಾಣಿಸ್ತಿದ್ಯಾ ಅಂತಾನೆ. ಆಗ ಪ್ರಿಯಾ ಆಚೆ ಹೋಗಿ ನಿಂತ್ಕೋತಾಳೆ. ಈಗಲೂ ನನ್ನ ಹತ್ರ ಮಾತಾಡಲ್ವಾ ಪ್ರಿಯಾ? ಸರಿ, ನಾನಿನ್ನು ಫೋರ್ಸು ಮಾಡಲ್ಲ, ಆದರೆ ನಿನಗೆ ನನ್ನ ಮೇಲೆ ಏನೋ ಬೇಜಾರಾಗಿದೆ, ಅದು ಮಾತ್ರ ಗೊತ್ತಾಗ್ತಿದೆ. ವಿಷಯ ಏನೋ ಅಂತ ಗೊತ್ತಾಗ್ತಿಲ್ಲ. ಎಷ್ಟು ಯೋಚನೆ ಮಾಡಿದರೂ ಗೊತ್ತಾಗ್ತಿಲ್ಲ ಪ್ರಿಯಾ. ಒಂದಂತೂ ನಿಜ, ಐ ಆಮ್ ಸಾರಿ. ನನ್ನಿಂದ ಏನು ತಪ್ಪಾಗಿದೆ ಅಂತ ಹೇಳು ಪ್ರಿಯಾ, ತಿಳ್ಕೊತೀನಿ. ಮತ್ತೆ ಆ ತರಹ ತಪ್ಪಾಗದೇ ಇರೋ ಥರ ನೋಡ್ಕೋತೀನಿ. ಐ ಪ್ರಾಮಿಸ್. ಈಗಲೇ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಪ್ರಿಯಾ, ಟೈಮ್ ತಗೋ. ನನ್ನ ಹತ್ರ ಮಾತಾಡದೆ ಮಾತ್ರ ಇರಬೇಡ ಪ್ರಿಯಾ. ಸರಿ, ನಾನು ಹೊರಗಡೆ ಇರ್ತೀನಿ ಅಂತ ಮಾಧವ ಹೋಗುವಾಗ ಪ್ರಿಯಾ ಮಾಧವನ ಕೈನ ಹಿಡ್ಕೋತಾಳೆ. ನಂತರ ಅವನ್ನ ಗಟ್ಟಿಯಾಗಿ ತಪ್ಕೋತಾಳೆ. ಈಚೆ ಹಿತ್ತಲಲ್ಲಿ ಪ್ರಿಯಾ ಅಮ್ಮನ ಹತ್ರ, ನೀವಿಬ್ಬರು ಏನಕ್ಕೆ ಬಂದಿದ್ದೀರಾ ಅಂತ ಮರ್ತು ಮಾತಾಡ್ತಿದ್ದೀರಾ ಅಂತಾಳೆ. ಡೂಪ್ಲಿಕೇಟ್ ಒಡವೆ ವಿಷಯಕ್ಕೆ ತಾನೇ ಅಂತಾರೆ ವೀಣಾ. ಆ ಮೀನಾ ಅಮೂಲ್ಯ ಅಲ್ಲೇ ಒಣ ಹಾಕಿರೋ ಸೀರೆ ಹಿಂದೆ ಅಡ್ಕೊಂಡು ಅವ್ರ ಮಾತನ್ನು ಕೇಳಿಸ್ಕೊಂಡು ಬಂದು, ನೀವು ಪ್ರಿಯಾ ಅಕ್ಕಂಗೆ ಹಾಕಿರೋ ಒಡವೆ ಎಲ್ಲ ಡೂಪ್ಲಿಕೇಟಾ ಆಂಟಿ ಅಂತ ಮೀನಾ ಕೇಳ್ತಾಳೆ. ಇಲ್ಲಮ್ಮ, ಅದು ಒರಿಜಿನಲ್ ಬಂಗಾರ ಅಂತಾರೆ ವೀಣಾ. ಆಗ ಪ್ರಿಯಾ ಸುಳ್ಳು ಅಂತ ಗಟ್ಟಿಯಾಗಿ ಕಿರಿಸ್ತಾ, ಅಪ್ಪ ಅಮ್ಮ ನನ್ನ ಮದುವೆಗೆ ಮಾಡಿಸಿದ್ದೆಲ್ಲ ಬಂಗಾರ, ಅದೆಲ್ಲ ಡೂಪ್ಲಿಕೇಟು ಅಂತಾಳೆ. ಪ್ರಿಯಾ, ನಿಮ್ಮ ಅಪ್ಪ ಅಷ್ಟೊಂದೆಲ್ಲ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದರು, ಮತ್ತೆ ಯಾಕೆ ಅವರು ಡೂಪ್ಲಿಕೇಟ್ ಒಡವೆ ಮಾಡಿಸಿದ್ರು ಅಂತಾಳೆ ಅಮೂಲ್ಯ. ಅದೆಲ್ಲ ಸುಳ್ಳು, ನಮ್ಮ ಅಪ್ಪಂಗೆ ಯಾವ ಬಿಸ್ನೆಸ್ಸು ಇಲ್ಲ ಅಂತಾಳೆ ಪ್ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.